ಟಾಪರ್ದು ಆನ್ಸರ್ ಬುಕ್ಲೆಟ್ ಹೆಂಗಿರ್ಬೇಕು. ಈ ಆನ್ಸರ್ ಬುಕ್ಲೆಟ್ ನೋಡಿದ ತಕ್ಷಣ ನನಗೂ ಈ ರೀತಿ 80/80 ಬೇಕು ಅಂತ ನಿಮ್ಗೆ ಅನಿಸ್ತಿದ್ಯಾ? ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ. ಸ್ಟೂಡೆಂಟ್ಸ್, ನಾನು ನಿಮ್ಮ ಥಾಮ್ಸನ್ ಸರ್. ಇವತ್ತು ನಾನು ಏನು ಟಾಪಿಕಲ್ಲಿ ಡಿಸ್ಕಸ್ ಮಾಡೋಕ್ಕಿದ್ದೀನಿ ಅಂದರೆ, ಹೌ ಶುಡ್ ಅ ಟಾಪರ್ಸ್ ಪೇಪರ್ ಲುಕ್ ಲೈಕ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್. ಸೊ ಸ್ಟೂಡೆಂಟ್ಸ್, ನಮಗೆ ಗೊತ್ತಿದೆ, ಸೊ ಇಂಗ್ಲೀಷ್ಗೆ ಸೆಕೆಂಡ್ ಲ್ಯಾಂಗ್ವೇಜು 80ಗೆ 80 ಪಡಿಬೇಕಂದ್ರೆ 80/80 ಪಡಿಬೇಕಂದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ತುಂಬ ಇಂಪಾರ್ಟೆಂಟು. ಆನ್ಸರ್ ಗೊತ್ತಿದ್ರು ಕೂಡ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕಂತ ಗೊತ್ತಿರಬೇಕು. ಸೊ ಆ ಒಂದು ಡೀಟೇಲ್ಸು ಈ ಒಂದು ವಿಡಿಯೋಲಿ ಹೇಳ್ಕೊಡಕ್ಕಿದ್ದೀನಿ. ಸೊ ನಿಮಗೆ ಒಂದು ಟಾಪರ್ದು ಆನ್ಸರ್ ಬುಕ್ಲೆಟ್ ಎಕ್ಸಾಂಪಲ್ಸ್ ಕೂಡ ತೊಗೊಬಂದಿದ್ದೀನಿ. ಪ್ರತಿಯೊಂದು ಮೈನ್ನ ಕೂಡ, ಪ್ರತಿಯೊಂದು ಟಾಪಿಕ್ನ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೆಂಗೆ ಬರೀಬೇಕು, ಯಾವ ರೀತಿಯಲ್ಲಿ ಬರೀಬೇಕಂತ ಹೇಳ್ಕೊಡಕ್ಕಿದ್ದೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ಸ್ಟೂಡೆಂಟ್ಸ್. ಸೊ ಇದು ಫಸ್ಟ್ ಮೈನು ನಮಗೆ ಏನು ಮಾಡ್ತಾರೆ ಅಂದರೆ, 1 ಮಾರ್ಕ್ ಕ್ವೆಶ್ಚನು MCQ ಟೈಪಲ್ಲಿ 4 ಕ್ವೆಶ್ಚನ್ಸ್ ಕೇಳಿರ್ತಾರೆ. ಓಕೆ, ಸೊ ಈ ಒಂದು MCQ ಕ್ವೆಶ್ಚನ್ಸ್ನ ಹೆಂಗೆ ಆನ್ಸರ್ ಮಾಡಬೇಕಂತ ನಾನು ತೋರಿಸ್ತೀನಿ ನೋಡಿ. ಸೊ ಫಸ್ಟು ಹೆಂಗೆ ಬರೀಬೇಕಂದ್ರೆ, ಮೇಯ್ನ ಈ ರೀತಿಯಲ್ಲಿ ಬರೀರಿ, ಮೇಯ್ನ್ 1 ಅಂತ ಈ ರೀತಿ ಬರೀರಿ. ಸರಿ, ಅದಕ್ಕೆ ಕೆಳಗಡೆ ನೀವೇನು ಮಾಡಿ, ಕ್ವೆಶ್ಚನ್ ನಂಬರ್ನ ಹಾಕಿ. ಈಗ ನಿಮಗೆ ಆನ್ಸರ್ ಗೊತ್ತಿರ್ಬೋದು. ಸೊ ಇಲ್ಲಿ ಒಂದು ಕ್ವೆಶ್ಚನ್ ಟ್ಯಾಗಿಂದ ಬಂದಿದೆ. ಇಲ್ಲಿ ಒಂದು ಕ್ವೆಶ್ಚನ್ ಏನು ಮಾಡಿದ್ದಾರೆ, ಕ್ವೆಶ್ಚನ್ ಟ್ಯಾಗಿಂದ ಕೇಳಿದ್ದಾರೆ. ಸೊ ಕ್ವೆಶ್ಚನ್ ಟ್ಯಾಗೆ ಆನ್ಸರ್ ಗೊತ್ತಿರಬೇಕಾದ್ರೆ ನಾನು ಹೆಂಗೆ ಬರೀಬೇಕು, ಆ ಆನ್ಸರ್ನ ಹೆಂಗೆ ಬರೀಬೇಕಂದ್ರೆ, ಫಸ್ಟು ಆಪ್ಷನ್ನ ಬರೀರಿ. ಕರೆಕ್ಟ್ ಆಪ್ಷನ್ನ ಬರೆದಾದ್ಮೇಲೆ ಏನು ಮಾಡಿ, ಕರೆಕ್ಟ್ ಆನ್ಸರ್ನ ಫುಲ್ಲಾಗಿ ಬರೀರಿ. ಅರ್ಥ ಆಯ್ತಾ? ಸೊ ಫಸ್ಟ್ ಏನು ಮಾಡಿ, ಪ್ರಾಪರ್ ಕ್ವೆಶ್ಚನ್ ನಂಬರ್ ಬರೀರಿ. ಕ್ವೆಶ್ಚನ್ ನಂಬರ್ ಆದಮೇಲೆ ಆಪ್ಷನ್ ಬರೀರಿ, ಕರೆಕ್ಟ್ ಆಪ್ಷನ್. ಅದಾದಮೇಲೆ ಕಂಪ್ಲೀಟ್ ಆನ್ಸರ್, ಪೂರ್ತಿ ಆನ್ಸರ್ನ ಬರೀರಿ. ಓಕೆ, ಇನ್ನೊಂದು ಕ್ವೆಶ್ಚನ್ ನೋಡೋಣ ಇಲ್ಲಿ. ಸೊ ಸೆಕೆಂಡ್ ಕ್ವೆಶ್ಚನ್ ಇದೆ ನೋಡಿ, ಕರೆಕ್ಟ್ ಕ್ವೆಶ್ಚನ್ ನಂಬರ್ ಬರೆದಿದ್ದಾರೆ ಈ ಸ್ಟೂಡೆಂಟು, ಮತ್ತು ಕರೆಕ್ಟ್ ಆಪ್ಷನ್ ಬರೆದಿದ್ದಾರೆ. ಅದಾದಮೇಲೆ ಕಂಪ್ಲೀಟ್ ಆನ್ಸರ್ನ, ಕರೆಕ್ಟ್ ಆನ್ಸರ್ನ ಬರೆದಿದ್ದಾರೆ. ಸೊ ಸ್ಟೂಡೆಂಟ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಮೆಥಡ್. ಈ ಮೆಥಡಲ್ಲೇ ನೀವು ಬರೀಬೇಕು. ಸೊ ಫಸ್ಟ್ ಏನು ಮಾಡ್ತೀರಾ, MCQ ಟೈಪ್ ಕ್ವೆಶ್ಚನ್ಸ್ಗೆ ಫಸ್ಟು ಕರೆಕ್ಟ್ ಕ್ವೆಶ್ಚನ್ ನಂಬರ್ನ ಬರೀರಿ. ಅದಾದಮೇಲೆ ಕರೆಕ್ಟ್ ಆಪ್ಷನ್ನ ಬರೀರಿ. ಅದಾದಮೇಲೆ ಪೂರ್ತಿ ಆನ್ಸರ್ನ ಕಂಪ್ಲೀಟಾಗಿ ಬರೀರಿ. ಸೊ ಈ ರೀತಿಯಲ್ಲಿ ಬರೆದ್ರೆ ಏನಾಗುತ್ತೆ, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಒಂದೊಂದು ಸತಿ ಏನಾಗ್ಬಿಡುತ್ತೆ ಗೊತ್ತಾ, ಸ್ಟೂಡೆಂಟ್ಸ್ ಬಂದು ಕರೆಕ್ಟ್ ಆನ್ಸರ್ ಗೊತ್ತಿರುತ್ತೆ, ಆದರೆ ಏನು ಮಾಡಿಬಿಡ್ತಾರೆ, ಬರೀ ಒಂದು ಆಪ್ಷನ್ ಆಗಿಬಿಟ್ಬಿಡ್ತಾರೆ, ಅಥವಾ ಬರೀ ಆನ್ಸರ್ ಬಿಡ್ತಾರೆ. ಆ ರೀತಿ ಮಾಡಬಾರ್ದು. ಕರೆಕ್ಟ್ ಆಪ್ಷನ್ ಪ್ಲಸ್ ಕಂಪ್ಲೀಟ್ ಆನ್ಸರ್ನ ಬರೀಬೇಕು. ಸೊ ಆ ರೀತಿ ನಾವು ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಈ ಸ್ಟೂಡೆಂಟು ಪರ್ಫೆಕ್ಟಾಗಿ ಆ ರೀತಿಯಲ್ಲಿ ಬರ್ತಿದ್ದಾರೆ, ಅದಕ್ಕೆ ಅವರು ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ದಾರೆ. ಸೊ ನೀವು ಕೂಡ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಓಕೆ, ಹಾಗೆ ಮುಂದೆ ಹೋಗೋಣ. ಸೊ ನಮಗೆ ಸೆಕೆಂಡ್ ಮೈನ್ ಬಂದು ನಮಗೆ 12 ಕ್ವೆಶ್ಚನ್ಸ್ ಕೇಳ್ತಾರೆ. ಅಗೇನ್ 12 ಕ್ವೆಶ್ಚನ್ಸ್ ನಮಗೆ ಡೂ ಆಸ್ ಡೈರೆಕ್ಟೆಡ್ ಟೈಪ್ ಕ್ವೆಶ್ಚನ್ಸ್ ಬರುತ್ತೆ. ಸೊ ಇಲ್ಲಿ ಹೆಂಗೆ ಆನ್ಸರ್ ಮಾಡಬೇಕಾದ್ರೆ, ಅಗೇನ್ ಸೇಮ್ ಕರೆಕ್ಟ್ ಕ್ವೆಶ್ಚನ್ ನಂಬರ್ ಬರೀರಿ, ಹಂಗೆ ಫುಲ್ ಆನ್ಸರ್ನ ಬರೀರಿ. ಓಕೆ, ಅಗೇನ್ ಕರೆಕ್ಟ್ ಕ್ವೆಶ್ಚನ್ನ ಬರೀರಿ, ಫುಲ್ ಆನ್ಸರ್ನ ಬರೀರಿ. ಸೊ ಈ ರೀತಿ ನೀವು ಬರೆದ್ರೆ ನಿಮಗೆ ಮಾರ್ಕ್ಸು ಕಟ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಸೊ ಹಾಗಾಗಿ ನೀವು ಈಸಿಯಾಗಿ ಆನ್ಸರ್ನ ಬರೀಬಹುದು. ಸೊ ಅದರಿಂದ ನಿಮಗೆ ಒಳ್ಳೆ ಸ್ಕೋರ್ ಸಿಗೋದಂತೂ ಖಂಡಿತ ಸ್ಟೂಡೆಂಟ್ಸ್. ಓಕೆ, ಸೊ ದಿಸ್ ಇಸ್ ಆರ್ ಸೆಕೆಂಡ್ ಮೈನ್. ಅಗೇನ್ ನೋಡಿ, ಇಲ್ಲಿ ಸೆಕೆಂಡ್ ಮೈನಲ್ಲಿ ನಮಗೆ ಒಟ್ಟಿಗೆ 12 ಕ್ವೆಶ್ಚನ್ಸ್ ಬರುತ್ತೆ. ಫಸ್ಟ್ ಮೈನಲ್ಲಿ 4 ಕ್ವೆಶ್ಚನ್ಸು, ಮತ್ತು ಸೆಕೆಂಡ್ ಮೈನಲ್ಲಿ 12 ಕ್ವೆಶ್ಚನ್ಸು, ಒಟ್ಟಿಗೆ 16 ಕ್ವೆಶ್ಚನ್ಸು 1 ಮಾರ್ಕ್ಗೋಸ್ಕರ ಕೇಳ್ತಾರೆ ಗ್ರಾಮರ್ ಪೋರ್ಷನಿಂದ. ಅಗೇನ್ ಐ ರಿಪೀಟ್, ಒಟ್ಟಿಗೆ 16 ಕ್ವೆಶ್ಚನ್ಸು 1 ಮಾರ್ಕ್ಗೆ ಗ್ರಾಮರ್ ಪೋರ್ಷನಿಂದ ನಮಗೆ ಬರುತ್ತೆ. ಓಕೆ, ಸೊ ಹಾಗಾಗಿ ನೋಡಿ, ಇಲ್ಲಿ ನಮಗೆ ರಿಪೋರ್ಟೆಡ್ ಸ್ಪೀಚ್ ಕ್ವೆಶ್ಚನ್ ಇದೆ ನೋಡಿ. ರಿಪೋರ್ಟೆಡ್ ಸ್ಪೀಚ್ ಕ್ವೆಶ್ಚನ್ನು ಆನ್ಸರ್ ನೋಡಿ ಹೆಂಗೆ ನೀಟಾಗಿ ಕರೆಕ್ಟಾಗಿ, ಒಂದು ಪ್ಲೇಸಲ್ಲಿ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ, ಒಂದು ಪ್ಲೇಸಲ್ಲಿ ಕೂಡ ಅವರು ಸ್ಕ್ರ್ಯಾಚ್ ಮಾಡಿ ಕೂಡ ಬರ್ದಿಲ್ಲ ನೋಡಿ. ಈ ರೀತಿ ನೀವು ಬರೆದ್ರೆ ಸ್ಟೂಡೆಂಟ್ಸ್ 100% ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಈ ಒಂದು ಪ್ಯಾಟರ್ನ ಕಂಟಿನ್ಯೂ ಮಾಡಿ. ಓಕೆ, ಸೊ ಈಗ ಥರ್ಡ್ ಮೈನ್ಗೆ ಹೋಗೋಣ. ಅಲ್ಲಿ ನೋಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ, ಅದರಲ್ಲಿ ಎರರ್ಸ್ ಇರುತ್ತೆ. ಆ ಎರರ್ಸ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟು ಏನೇನು ಎರರ್ ಇದೆ ಅಂತ ಬರೀರಿ ನೋಡಿ. ದಿಸ್ ಇಸ್ ದ ಬೆಸ್ಟ್ ಫಾರ್ಮ್ಯಾಟ್ ನೋಡಿ. ಫಸ್ಟು ಇಲ್ಲಿ ಒಂದು ಆಡ್ವರ್ಬ್ ಮಿಸ್ಟೇಕ್ ಇದೆ, ಮತ್ತು ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಅದನ್ನು ಈ ಸ್ಟೂಡೆಂಟ್ ಬಂದು ಕರೆಕ್ಟ್ ಮಾಡಿ ಬರ್ದಿದ್ದಾರೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬರೀ ಆ ಒಂದು ಮಿಸ್ಟೇಕ್ಸ್ನ ಮಾತ್ರ ಬರೆದ್ಬಿಟ್ಟು ಬಿಡಬಾರ್ದು. ಆ ಸ್ಟೇಟ್ಮೆಂಟ್ನ, ಆ ಒಂದು ಸೆಂಟೆನ್ಸ್ನ ನಾವು ಏನು ಮಾಡಬೇಕು, ರೀರೈಟ್ ಮಾಡಬೇಕು. ನೋಡಿ, ಈ ಸ್ಟೂಡೆಂಟ್ ಬರ್ದಿದ್ದಾರೆ ನೋಡಿ, ಆ ಒಂದು ಸ್ಟೇಟ್ಮೆಂಟ್ನ, ಒಂದು ಸೆಂಟೆನ್ಸ್ನ ರೀರೈಟ್ ಮಾಡಿದ್ದಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಬರೀ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿ, ಕರೆಕ್ಟ್ ಆನ್ಸರ್ಸ್ನ ಮಾತ್ರ ಇಲ್ಲಿ ಬರಿಬಾರ್ದು. ಜೊತೆಗೆ ಆ ಒಂದು ಪೂರ್ತಿ ಸ್ಟೇಟ್ಮೆಂಟ್ನ ಕೂಡ ನಾವೇನು ಮಾಡಬೇಕು, ರೀರೈಟ್ ಮಾಡಬೇಕು. ಹಾಗಾಗಿ ನಮಗೆ ಆ ರೀತಿ ಮಾಡಿದ್ರೆ ನಮಗೆ 2 ಮಾರ್ಕ್ಸು ಖಂಡಿತ ಸಿಗುತ್ತೆ. ಸೊ ಈ ಸ್ಟೂಡೆಂಟ್ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ದಿದ್ದಾರೆ. ಸೊ ಅವ್ರಿಗೆ ಫುಲ್ ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡಿದ್ದಾರೆ. ಸೊ ಆ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು 2 ಮಾರ್ಕ್ ಕ್ವೆಶ್ಚನ್ಸ್. ಸೊ 2 ಮಾರ್ಕ್ ಕ್ವೆಶ್ಚನ್ಸ್ನ ಹೆಂಗೆ ಆನ್ಸರ್ ಮಾಡಬೇಕಂತ ಪ್ರತಿಯೊಂದು ಸಲ ಕೂಡ ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ ನಮ್ಮ ಹತ್ರ ಕೇಳ್ತಾನೆ ಇರ್ತಾರೆ. ಸೊ 2 ಮಾರ್ಕ್ ಕ್ವೆಶ್ಚನ್ಸ್ಗೆ ಸ್ಟೂಡೆಂಟ್ಸ್ 3 to 4 ಸೆಂಟೆನ್ಸಸ್ ಅಲ್ಲಿ ಬರೀರಿ. ಓಕೆ, ಸೊ ಬೆಸ್ಟ್ ಟು ಬಿ ಆನ್ ದ ಸೇಫರ್ ಸೈಡ್ 2 to 4 ಸೆಂಟೆನ್ಸ್ ಬರೀರಿ. ಸೊ ಇಲ್ಲಿ ನೋಡಿ, ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಹೆಂಗಿದೆ ನೋಡಿ.
ಈ ಒಂದು ಕ್ವೆಶ್ಚನ್ ಬಂದು ನಾರಾಯಣಪುರ್ ಇನ್ಸಿಡೆಂಟ್ ಇಂದ ಬಂದಿದೆ. ಸೊ ಏನು ಕೇಳಿರ್ತಾರೆ ಕ್ವೆಶ್ಚನ್ ಅಲ್ಲಿ, ಸೊ ಯಾಕೆ ಬಾಬು ಮತ್ತೆ ಮಂಜು ಡಿಸಪಾಯಿಂಟ್ ಆಗಿದ್ರು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಆ ಒಂದು ಕ್ವೆಶ್ಚನ್ಗೆ ಆನ್ಸರ್ ಬರ್ದಿದ್ದಾರೆ ನೋಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿಲ್ಲ, ಕರೆಕ್ಟ್ ಪಂಕ್ಚುಯೇಷನ್ ಕೊಟ್ಟಿದ್ದಾರೆ. ಹಂಗೆ ನೀವು ಈ ಒಂದು ಸ್ಟೇಟ್ಮೆಂಟ್ ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಪ್ಲಸ್ ಒಂದು ಸೆಂಟೆನ್ಸ್ ಅಲ್ಲಿ ಕೂಡ ಸ್ಕ್ರಾಚ್ ಮಾಡಿ ಅವರು ಬರದೇ ಇಲ್ಲ. ಸೊ ಸ್ಟೂಡೆಂಟ್ಸ್ ಸ್ಕ್ರಾಚ್ ಮಾಡಿ ಬರೀಲೇಬಾರ್ದು. ಸೊ ಎಷ್ಟು ನೀಟಾಗಿ ಎಷ್ಟು ಕರೆಕ್ಟಾಗಿ ಯೋಚನೆ ಮಾಡಿ ಬರೀತಿರೋ ಅದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಒನ್ ಮೋರ್ ಕ್ವೆಶ್ಚನ್ ನೋಡೋಣ. ಇಲ್ಲಿ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್ ಇಂದ ಒಂದು ಕ್ವೆಶ್ಚನ್ ಕೇಳಿರ್ತಾರೆ. ಓಕೆ, ಅಲ್ಲಿ ಕೂಡ ನೋಡಿ ಏನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲ, ಒಂದು ಜಾಗ ಕೂಡ ಏನಿಲ್ಲ, ಸ್ಕ್ರಾಚಸ್ ಇಲ್ಲ, ಕರೆಕ್ಟಾಗಿ ಬರೆದಿದ್ದಾರೆ. ಸೊ ಈ ರೀತಿ ನೀವು ಪ್ರತಿ ಒಂದು ಕ್ವೆಶ್ಚನ್ನ 2 ಮಾರ್ಕ್ ಕ್ವೆಶ್ಚನ್ಗೆ ಆನ್ಸರ್ ಮಾಡಿದ್ರೆ ಸ್ಟೂಡೆಂಟ್ಸ್ ಖಂಡಿತ ನೀವು ಈಸಿಯಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಾ. ಸೊ ಇದು ಬಂದು 2 ಮಾರ್ಕ್ ಕ್ವೆಶ್ಚನ್ಸು. ಸೊ 2 ಮಾರ್ಕ್ ಕ್ವೆಶ್ಚನ್ಸ್ ಈ ರೀತಿ ನೀವು ಆನ್ಸರ್ ಮಾಡಿ. ಓಕೆ, ಸೊ ಹಂಗೆ ಮುಂದೆ ಹೋಗೋಣ. ಈಗ 3 ಮಾರ್ಕ್ ಕ್ವೆಶ್ಚನ್ ಲಾಂಗ್ ಆನ್ಸರ್ಸು ಹೆಂಗೆ ಆನ್ಸರ್ ಮಾಡಬೇಕಂತ ನಾವು ನೋಡೋಣ. ಸೊ 3 ಮಾರ್ಕ್ ಕ್ವೆಶ್ಚನ್ಸ್ಗೆ ಜನರಲಿ ಏನು ಮಾಡ್ತೀವಿ ಅಂದರೆ 5 to 6 ಸೆಂಟೆನ್ಸಸ್ ಬರಿತೀವಿ. ಸೊ ಜನರಲಿ ಎಷ್ಟು ಸೆಂಟೆನ್ಸ್ ಬರಿತೀವಿ? 5 to 6 ಸೆಂಟೆನ್ಸಸ್ ಬರಿತೀವಿ. ಓಕೆ, ಅದು ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ನೋಟಿಸ್ ಆ್ಯಂಡ್ ಮೇಕ್ ಶ್ಯೂರ್ ನೀವು ಬಂದು 5 to 6 ಸೆಂಟೆನ್ಸ್ ಖಂಡಿತ ಬರೀತೀರಾ ಅಂತ. ಓಕೆ, ಹಾಗೆ ನೋಡಿ ಸ್ಟೂಡೆಂಟ್ಸ್, ಪ್ರಾಪರ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಇದೆ. ಓಕೆ, ಒಂದು ಜಾಗಲ್ಲಿ ಕೂಡ ಏನಿಲ್ಲ, ಒಂದು ಜಾಗಲ್ಲಿ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ, ಮತ್ತು ಪ್ರಾಪರಾಗಿ ಏನು ಮಾಡಿದ್ದಾರೆ ಅದನ್ನು ಆನ್ಸರ್ ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಸ್ಕ್ರಾಚಸ್ ಏನಿಲ್ಲ ನೋಡಿ ಸ್ಟೂಡೆಂಟ್ಸ್. ಒಂದು ಜಾಗಲ್ಲಿ ಕೂಡ ನೀವು ನೋಡಬೇಕಾದ್ರೆ, ನೋಟಿಸ್ ಮಾಡಬೇಕಾದ್ರೆ ಒಂದು ಪ್ಲೇಸಲ್ಲಿ ಕೂಡ ನೀವು ಸ್ಕ್ರಾಚಸ್ ಅಂತೂ ನೋಡೋದೇ ಇಲ್ಲ ಈ ಒಂದು ಪೇಪರಲ್ಲಿ. ಆ ರೀತಿ ಕೂಡ ಸ್ಟೂಡೆಂಟ್ಸ್ ನೀವು ತುಂಬ ಡೀಟೇಲ್ಡ್ ಆಗಿ ತುಂಬ ಡೆಡಿಕೇಶನಿಂದ ಟೈಮ್ ತೊಗೊಂಡು ಕರೆಕ್ಟಾಗಿ ಬರೀಬೇಕು. ಓಕೆ, ದಿಸ್ ಇಸ್ ಒನ್ ಎಕ್ಸಾಂಪಲ್. ಸೊ 3 ಮಾರ್ಕ್ ಕ್ವೆಶ್ಚನ್ಸ್ ನಮಗೆ ಎಷ್ಟು ಕ್ವೆಶ್ಚನ್ ಕೇಳ್ತಾರೆ? 2 ಕ್ವೆಶ್ಚನ್ಸ್ ಕೇಳ್ತಾರೆ. ಓಕೆ, ಸೊ 2 ಕ್ವೆಶ್ಚನ್ಸು ಯಾವ ಕಡೆಯಿಂದ ಬರುತ್ತೆ? ನಮಗೆ ಒಂದು ಜಾಸ್ ಪೋಮ್ಟಿಂದ ಬರುತ್ತೆ, ಮತ್ತು ಇನ್ನೊಂದು ಬಂದು ನಮಗೆ ಹೀರೋಯಿಂದ ಬರುತ್ತೆ. ಓಕೆ, ಸೊ ಹಾಗಾಗಿ ಈ ಒಂದು ಸ್ಟೂಡೆಂಟ್ ಇದನ್ನು ಕರೆಕ್ಟಾಗಿ ಬರೆದಿದ್ದಾರೆ. ನೀವು ಕೂಡ ಈ ರೀತಿನೇ ಫಾಲೋ ಮಾಡಿ. ಓಕೆ, ಸೊ ಮುಂದೆ ಹೋಗ್ತಾ ಇರೋಣ ಸ್ಟೂಡೆಂಟ್ಸ್. ಈಗ ಹೌ ಟು ಆನ್ಸರ್ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸ್. ಸೊ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸ್ನ ಹೆಂಗೆ ಆನ್ಸರ್ ಮಾಡಬೇಕಂತ ನಾವು ನೋಡೋಣ. ಓಕೆ, ಸೊ ಸ್ಟೂಡೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸ್ ಅಗೇನ್ ಎಷ್ಟು ಮಾರ್ಕ್ ಕೇಳ್ತಾರೆ? 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಈ ಒಂದು ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ನ ಹೆಂಗೆ ಆನ್ಸರ್ ಮಾಡಬೇಕಂತ ನೋಡೋಣ. ನೋಡಿ ಸ್ಟೂಡೆಂಟ್ಸ್, ಫಸ್ಟು ಕರೆಕ್ಟ್ ಕ್ವೆಶ್ಚನ್ ನಂಬರ್ ಬರೀಬೇಕು. ಓಕೆ, ಮತ್ತು ಫಸ್ಟು ಆಪ್ಷನ್ಗೆ ಆನ್ಸರು, ಮತ್ತು ಸೆಕೆಂಡ್ ಆಪ್ಷನ್ಗೆ ಆನ್ಸರು, ಮತ್ತು ಥರ್ಡ್ ಆಪ್ಷನ್ಗೆ ಆನ್ಸರು. ಸೊ ನಿಮ್ಗೆ ಗೊತ್ತಿದೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಎಕ್ಸ್ಟ್ರಾಕ್ಟಲ್ಲಿ. ಸೊ ಕೆಳಗಡೆ 3 ಕ್ವೆಶ್ಚನ್ ಕೇಳಿರ್ತಾರೆ ABC ಅಂತ. ಸೊ ABC ಆನ್ಸರ್ಸ್ ಬಂದು ಕರೆಕ್ಟಾಗಿ ನಾವು ಆನ್ಸರ್ ಮಾಡಬೇಕು. ಹೆಂಗಿರುತ್ತೆ ನೋಡಿ, ಫಸ್ಟು A ಆನ್ಸರ್ಗೆ ಇಲ್ಲಿ ಬರೆದಿದ್ದಾರೆ. ಓಕೆ, ಅದಾದಮೇಲೆ Bಗೆ ಆನ್ಸರು, ಮತ್ತು ಕೊನೆಗೆ Cಗೆ ಆನ್ಸರ್ ಬರೆದಿದ್ದಾರೆ ಸ್ಟೂಡೆಂಟ್ಸ್. ಸೊ ನೋಡಿ ಪರ್ಫೆಕ್ಟಾಗಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಇದೆ, ಒಂಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಇಲ್ಲ, ಮತ್ತು ಅವರು ಸ್ಕ್ರಾಚ್ ಮಾಡಿ ಎಲ್ಲೂ ಕೂಡ ಅವರು ಬರದೇ ಇಲ್ಲ ನೋಡಿ. ಸೊ ಹಾಗಾಗಿ ನೀವು ಕೂಡ ಆ ರೀತಿನೇ ಆನ್ಸರ್ ಮಾಡಿ. ಸೊ ನೀವು ಕಂಪ್ಲೀಟಾಗಿ ಕ್ವಶ್ಚನ್ ಬರೆದ್ಬಿಟ್ಟು ಆನ್ಸರ್ ಮಾಡಬೇಕಂತ ಏನೂ ಅವಶ್ಯಕತೆ ಇಲ್ಲ. ಬರೀ ಕರೆಕ್ಟ್ ಕ್ವಶ್ಚನ್ ನಂಬರ್ ಹಾಕಿ, ಮತ್ತು ಎಗೆ ಆನ್ಸರು, ಮತ್ತು B ಕ್ವಶ್ಚನ್ಗೆ ಆನ್ಸರು, ಮತ್ತು C ಕ್ವಶ್ಚನ್ಗೆ ಆನ್ಸರು. ಈ ರೀತಿ ನೀವು ಎಕ್ಸ್ಟ್ರಾ ಕ್ವಶ್ಚನ್ಸ್ನ ಆನ್ಸರ್ ಮಾಡ್ಬೋದು. ತುಂಬ ಈಸಿ ಸ್ಟೂಡೆಂಟ್ಸ್, ತುಂಬ ಇಂಪಾರ್ಟೆಂಟ್. ಈ ರೀತಿಯಲ್ಲಿ ನೀವು ಬರೆದ್ರೆ ನಿಮಗೆ ಶೋರ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಹಂಗೆ ಮುಂದೆ ಹೋಗ್ತಾ ಇರೋಣ. ನಾವು ಪ್ರೊಫೈಲ್ ರೈಟಿಂಗ್. ಓಕೆ, ಸೊ ಸ್ಟೂಡೆಂಟ್ಸ್ ಗ್ರಾಮರ್ ಬಂದು ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಪೇನ್ ಪಾಯಿಂಟೇ. ಸೊ ಗ್ರಾಮರ್ಗೆ ಪ್ರೊಫೈಲ್ ರೈಟಿಂಗ್ ಹೆಂಗೆ ಬರೀಬೇಕು, ಪಿಕ್ಚರ್ ರೈಟಿಂಗ್ ಹೆಂಗೆ ಬರೀಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ರೈಟ್ ಪ್ರೊಫೈಲ್ ರೈಟಿಂಗ್. ಸ್ಟೂಡೆಂಟ್ಸ್ ಬಂದು ಏನು ಕೇಳ್ತಾರೆ? ಸರ್ ಪ್ರೊಫೈಲ್ ರೈಟಿಂಗ್ ಪಾಯಿಂಟ್ಸಲ್ಲಿ ಬರೀಬೇಕಾ ಅಂತ ಕೇಳ್ತಾರೆ. ಅಲ್ಲ, ಪ್ಯಾರಾಗ್ರಾಫಲ್ಲೇ ಬರೀಬೇಕು. ಓಕೆ, ಸೊ ಪ್ಯಾರಾಗ್ರಾಫಲ್ಲಿ ಬರೆಯೋದು ಮಾತ್ರ ಅಲ್ಲ ಸ್ಟೂಡೆಂಟ್ಸ್, ಪ್ರೊಫೈಲ್ ರೈಟಿಂಗ್ ಅಂತ ಬಂದ ತಕ್ಷಣ ಬರೀ ಕಾಪಿ ಪೇಸ್ಟ್ ಮಾಡಬಾರ್ದು. ಬರೀ ಕಾಪಿ ಪೇಸ್ಟ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ. ಓಕೆ, ಅಲ್ಲಿರುವ ಇನ್ಫಾರ್ಮೇಷನ್ಸ್ನ ಒಂದು ಪ್ಯಾರಾಗ್ರಾಫಲ್ಲಿ ಬರೀರಿ. ಜೊತೆಗೆ ನೀವು ಒಂದು 2-3 ವರ್ಡ್ಸ್ನ ಯೂಸ್ ಮಾಡಿ ಅದನ್ನು ಎಲಾಬ್ರೇಟ್ ಮಾಡಿ ಇಷ್ಟು ಇನ್ಪುಟ್ಸ್ನ ಕೊಟ್ಟು ಬರೆದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಫುಲ್ ಆನ್ಸರ್ಸ್ ನೀವು ಕವರ್ ಮಾಡ್ತೀರಾ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ಸಮಯಕ್ಕೆ ನಿಮಗೆ 3 ಮಾರ್ಕ್ಸ್ಗೆ ಬರುತ್ತೆ ಪ್ರೊಫೈಲ್ ರೈಟಿಂಗು. ಸೊ ನಿಮಗೆ 3 out of 3 ಈ ಒಂದು ಕ್ವಶನ್ ಕೂಡ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಈ ಒಂದು ರೀತಿಯಲ್ಲಿ ಬರೀರಿ. ಹಾಗೆ ನೋಡಿ, ನೀವು ನೋಟಿಸ್ ಮಾಡಬೇಕಾದ್ರೆ ಪ್ರಾಪರ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಇದೆ. ಹಾಗೆ ನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಮತ್ತು ಎಲ್ಲೂ ಕೂಡ ನೋಡಿ ಅವ್ರು ಬಂದು ಸ್ಕ್ರಾಚ್ ಮಾಡಿ ಬರದೇ ಇಲ್ಲ. ಸೊ ಆ ರೀತಿ ನೀವು ಬರೆದ್ರೆ ನಿಮಗೆ ಪ್ರೊಫೈಲ್ ರೈಟಿಂಗ್ ಬಂದು ಈಸಿಯಾಗಿ 3 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಮತ್ತು ಹೆಂಗೆ ಶುರು ಮಾಡಬೇಕಂತ ಕೇಳ್ತೀರಾ? ನೋಡಿ, ಇಲ್ಲಿ ಮೇನ್ ಬರೆದಿದ್ದಾರೆ, ಮತ್ತು ಕ್ವಶನ್ ನಂಬರ್ ಬರೆದಿದ್ದಾರೆ. ದಿಸ್ ಪ್ರೊಫೈಲ್ ಇಸ್ ಅಬೌಟ್ ಮಿಸ್ಟರ್ ವಿನಯ್. ನೋಡಿ, ಆ ರೀತಿನೇ ನೀವು ಕೂಡ ಶುರು ಮಾಡಿ. ದಿಸ್ ಪ್ರೊಫೈಲ್ ಇಸ್ ಅಬೌಟ್ ಮಿಸ್ಟರ್ ವಿನಯ್. ಆ ರೀತಿ ಬರೆದುಬಿಟ್ಟು ನೀವು ಶುರು ಮಾಡ್ಬೋದು. ಪ್ರೊಫೈಲ್ ಯಾರ ಬಗ್ಗೆನೇ ಕೊಡಲಿ, ರವೀಂದ್ರನಾಥ್ ಠಾಗೂರ್ ಇರಲಿ, ಅಂಬೇಡ್ಕರ್ ಇರಲಿ, ಗಾಂಧೀಜಿ ಇರಲಿ, ಯಾರ ಬಗ್ಗೆ ಕೇಳಿದ್ರೂ ಕೂಡ ದಿಸ್ ಪ್ರೊಫೈಲ್ ಇಸ್ ಅಬೌಟ್ ಅಂತ ನೀವು ಬರೆದುಬಿಟ್ಟು ಶುರು ಮಾಡಿ. ದಟ್ ಈಸ್ ದ ಬೆಸ್ಟ್ ವೇ ಟು ಸ್ಟಾರ್ಟ್. ಸೊ ಆ ರೀತಿ ನೀವು ಬರೆದ್ರೆ ನಿಮಗೆ ಟೋಟಲ್ಲು ಫುಲ್ ಮಾರ್ಕ್ಸ್ ಆ ಒಂದು ಮೇನಿಗೆ ಖಂಡಿತ ಸಿಗುತ್ತೆ. ಓಕೆ, ಸೊ ಹಾಗೇನು ಮುಂದೆ ಹೋಗೋಣ ಸ್ಟೂಡೆಂಟ್ಸ್. ಈಗ ಸ್ಟೋರಿ ರೈಟಿಂಗ್ ಅಥವಾ ಸ್ಟೋರಿ ಡೆವಲಪ್ಮೆಂಟ್ ಅಂತ ಕೂಡ ಅನ್ಬೋದು. ಸೊ ಸ್ಟೋರಿ ಡೆವಲಪ್ಮೆಂಟ್ನ ಅಗೇನ್ ಸೇಮ್ ರೂಲ್ಸು, ಪ್ರಾಪರ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನು, ನೋ ಸ್ಪೆಲ್ಲಿಂಗ್ ಮಿಸ್ಟೇಕ್, ಮತ್ತು ಸ್ಕ್ರಾಚ್ ಮಾಡಿ ಎಲ್ಲೇ ಕೂಡ ಅವರು ಬರ್ದಿಲ್ಲ. ಸೊ ಸ್ಟೂಡೆಂಟ್ಸ್ ಇಲ್ಲಿ ಏನು ಮಾಡಬೇಕಂದ್ರೆ ಹೆಂಗೆ ಶುರು ಮಾಡಬೇಕಂತ ಕೇಳ್ತೀರಾ? ಶುರು ಮಾಡಬೇಕಾದ್ರೆ ಈ ರೀತಿ ನೀವು ಶುರು ಮಾಡ್ಬೋದು ಸ್ಟೂಡೆಂಟ್ಸ್. ಒನ್ಸ್ ದೇರ್ ವಾಸ್ ಎ ಸೈಲರ್, ಅಥವಾ ಒನ್ಸ್ ಅಪಾನ್ ಅ ಟೈಮ್,
ಆ ರೀತಿಯಲ್ಲಿ ಕೂಡ ನೀವು ಶುರು ಮಾಡ್ಬೋದು. ಸೊ ನಿಮ್ಮ ಇಷ್ಟ, ಈ ಒಂದು ಟೈಪಲ್ಲಿ ನೀವು ಶುರು ಮಾಡ್ಬೋದು. ಆದರೆ ಆ ಸ್ಟೋರಿನ ಕರೆಕ್ಟಾಗಿ ಡೆವಲಪ್ ಮಾಡಿ, ಗ್ರಾಮರ್ ಎರರ್ಸ್ ಇಲ್ಲದೆ ಇರುವ ರೀತಿಯಲ್ಲಿ ನೀವೇನು ಮಾಡಿ ಈ ಒಂದು ಸ್ಟೋರಿನ ನೀವು ಡೆವಲಪ್ ಮಾಡಿ. ಕೊನೆಗೆ ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟು, ಅದಾದಮೇಲೆ ಮಾರಲ್ ಆಫ್ ದ ಸ್ಟೋರಿ ಬರೀಲೇಬೇಕು ಸ್ಟೂಡೆಂಟ್ಸ್. ಸೊ ಮಾರಲ್ ಆಫ್ ದ ಸ್ಟೋರಿ ನೀವು ಒಂದು ಅಟ್ಲೀಸ್ಟ್ ಒಂದು 1 ಸೆಂಟೆನ್ಸ್ ಮಾರಲ್ ನೀವು ಬರೆದ್ರೆ ನಿಮಗೆ ಹೆಚ್ಚು ಮಾರ್ಕ್ಸ್ ಸಿಗುತ್ತೆ. ಸೊ ಅದು ನೀವು ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಗೇನ್ ಸ್ಟೂಡೆಂಟ್ಸ್, ಸ್ಟೋರಿ ಡೆವಲಪ್ಮೆಂಟ್ ಕಮ್ಸ್ ಫಾರ್ 3 ಮಾರ್ಕ್ಸ್. ಓಕೆ, ಸೊ ಈ ರೀತಿ ನೀವು ಸ್ಟೋರಿ ಡೆವಲಪ್ಮೆಂಟ್ನ ಬರೆದ್ರೆ ನಿಮಗೆ ಟೋಟಲ್ 3 ಮಾರ್ಕ್ಸ್ ಸಿಗುತ್ತೆ. ಓಕೆ ಸ್ಟೂಡೆಂಟ್ಸ್, ಹಂಗೆ ಮುಂದೆ ಹೋಗೋಣ. ಈಗ ನಾವು ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ಬರೋಣ. ಇಲ್ಲಿ ನಾವು ಪಿಕ್ಚರ್ ರೈಟಿಂಗಲ್ಲಿ ನೋಡಬೇಕಾದ್ರೆ ಪಿಕ್ಚರ್ ರೈಟಿಂಗ್ ಹೆಂಗೆ ಶುರು ಮಾಡಬೇಕಂತ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಈ ರೀತಿಯಲ್ಲಿ ಶುರು ಮಾಡಿ. ಅಗೈನ್ ಸೇಮ್ ಮೇಯ್ನ ಬರೀರಿ, ಮೇಯ್ನ್ ಕೆಳಗಡೆ ಕ್ವೆಶ್ಚನ್ ನಂಬರ್ನ ಬರೀರಿ, ಇನ್ ದಿ ಅಬೌವ್ ಪಿಕ್ಚರ್ ಅಂತ ಬರೆದ್ಬಿಟ್ಟು ನೀವು ಶುರು ಮಾಡ್ಬೋದು. ಸೊ ಅಬೌವ್ ಪಿಕ್ಚರ್ ಅಂತ ಬರೆದ್ಬಿಟ್ಟು ಅಟ್ಲೀಸ್ಟ್ ಒಂದು ಸ್ಟೂಡೆಂಟ್ಸ್ ಓಕೆ ಪ್ರಾಪರ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಇರುವ ರೀತಿಯಲ್ಲಿ ಬರೀರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಸ್ಕ್ರ್ಯಾಚ್ ಮಾಡಿ ಎಲ್ಲೂ ಬರೆಯೋಕ್ಕೆ ಹೋಗಬೇಡಿ. ನೋಡಿ, ಪ್ರಾಪರ್ ಪಂಕ್ಚುಯೇಷನ್ಸ್ ಇದೆ ಅಲ್ವಾ. ಸೊ ಈ ಒಂದು ಪಿಕ್ಚರ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಪರ್ಫೆಕ್ಟಾಗಿ ಈ ಒಂದು ಸ್ಟೂಡೆಂಟ್ನ ಬರೆದಿದ್ದಾರೆ ಅಂತ. ಸೊ ಆ ಸ್ಟೂಡೆಂಟ್ ರೀತಿಯಲ್ಲಿ ಕೂಡ ನೀವು ಕೂಡ ಬರೀರಿ, ನಿಮಗೂ ಕೂಡ 100% 80/80 ಸಿಗುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಮುಂದೆ ಹೋಗ್ತಾ ಇರೋಣ ಸ್ಟೂಡೆಂಟ್ಸ್. ಸೊ ಹಿಯರ್ ಕಮ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಮೆಮರೈಸೇಷನ್. ಓಕೆ, ಸೊ ಮೆಮರೈಸೇಷನ್ಗೆ ಒಂದು ಕ್ವೆಶ್ಚನು ಕ್ವಾಲಿಟಿ ಆಫ್ ಮರ್ಸಿಯಿಂದ ಬರುತ್ತೆ, ಅಥವಾ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಆರ್ ದ ಬ್ಲೈಂಡ್ ಬಾಯ್. ಸೊ ನನ್ನ ಪ್ರಕಾರ ನೀವು ಕೇಳಬೇಕಾದ್ರೆ ಬ್ಲೈಂಡ್ ಬಾಯ್ ಚೆನ್ನಾಗಿ ಓದ್ಕೊಳ್ಳಿ, ಬ್ಲೈಂಡ್ ಬಾಯಿಂದ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆದರೆ ನಮ್ಮ ಸ್ಟೂಡೆಂಟ್ಸು ಸರ್ ಕ್ವಾಲಿಟಿ ಆಫ್ ಮರ್ಸಿನೇ ಕೂಡ ಬರಿತೀವಿ, ಅದು ಕೂಡ ನಮ್ಗೆ ಗೊತ್ತಿದೆ ಅಂತ ಅಂತಾರೆ. ಸೊ ಆ ರೀತಿ ನೀವು ಕ್ವಾಲಿಟಿ ಆಫ್ ಮರ್ಸಿ ಕೂಡ ಬರಿಬೋದು. ಇಲ್ಲಿ ನೋಡಬೇಕಾದ್ರೆ ಆ ಸ್ಟೂಡೆಂಟ್ ಬಂದು ಕ್ವಾಲಿಟಿ ಆಫ್ ಮರ್ಸಿ ಕ್ವೆಶ್ಚನ್ಗೆ ಆನ್ಸರ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಕೊನೆಗೆ ಅವ್ರು ಹೆಂಗೆ ಬರ್ದಿದ್ದಾರೆ ಅಂತ ನೋಡಿ. ಸೊ ಇಲ್ಲಿ ಪೋಮ್ ಹೆಸರು ಬರ್ದಿದ್ದಾರೆ ಕ್ವಾಲಿಟಿ ಆಫ್ ಮರ್ಸಿ ಅಂತ, ಮತ್ತೆ ಯಾರು ಬರ್ದಿದ್ದಾರೆ ಪೊಯೆಟು ವಿಲಿಯಂ ಶೇಕ್ಸ್ಪಿಯರ್. ನೋಡಿ ಎಷ್ಟು ನೀಟಾಗಿದೆ ನೋಡಿ ಈ ಒಂದು ಪ್ರೆಸೆಂಟೇಷನ್ ಸ್ಟೂಡೆಂಟ್ಸ್. ಈ ಒಂದು ರೀತಿಯಲ್ಲಿ ಕೂಡ ನೀವೇನು ಮಾಡಿ ಕರೆಕ್ಟಾಗಿ ಬರೀರಿ ಸ್ಟೂಡೆಂಟ್ಸ್. ಸೊ ಈಸಿಯಾಗಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಇದಕ್ಕೆ ಅವರು 4/4 ಕೊಟ್ಟಿದ್ದಾರೆ. ಓಕೆ, 4 ಮಾರ್ಕ್ಸ್ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ನೀವು ಕೂಡ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಂಗೆ ಮುಂದೆ ಹೋಗ್ತಾ ಇರೋಣ ಸ್ಟೂಡೆಂಟ್ಸ್. ಈಗ ಪ್ಯಾಸೇಜು. ಸೊ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ಗೆ ನಮಗೆ ಅಗೇನ್ 4 ಮಾರ್ಕ್ಸ್ ಬರುತ್ತೆ. ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಇಸ್ ಫಾರ್ 4 ಮಾರ್ಕ್ಸ್. ಸೊ ಅಲ್ಲಿ ಬಂದು 2 ಕ್ವಶನ್ ಕೇಳ್ತಾರೆ. ಸೊ ಅಗೇನ್ ಮೇಯ್ನ ಬರೀರಿ, ಕ್ವಶನ್ ನಂಬರ್ ಕರೆಕ್ಟಾಗಿ ಬರೀರಿ, ಮತ್ತು ಫಸ್ಟ್ ಕ್ವಶನ್ಗೆ ಆನ್ಸರು, ಮತ್ತು ಸೆಕೆಂಡ್ ಕ್ವಶನ್ಗೆ ಆನ್ಸರ್. ನೋಡಿ ಫಸ್ಟ್ ಕ್ವಶನ್ಗೆ ಸೆಕೆಂಡ್ ಕ್ವಶನ್ಗೆ ಎಷ್ಟು ಸೆಂಟೆನ್ಸಲ್ಲಿ ಬರ್ದಿದ್ದಾರೆ ನೋಡಿ, ಅಟ್ಲೀಸ್ಟ್ 2 to 3 ಸೆಂಟೆನ್ಸಸ್ ಬರೀಬೇಕು ಸ್ಟೂಡೆಂಟ್ಸ್. ಓಕೆ, ಅಗೇನ್ ಸೇಮ್ ರೂಲ್ಸು, ನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಎಲ್ಲಿ ಕೂಡ ಅವರು ಸ್ಕ್ರಾಚ್ ಮಾಡಿ ಬರ್ದಿಲ್ಲ. ಸೊ ನೀವು ನೋಡಬೇಕಾದ್ರೆ ಪ್ರಾಪರ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಕೂಡ ಇದೆ. ಸೊ ಸೇಮ್ ರೂಲ್ಸ್ನ ನೀವು ಕೂಡ ಅಪ್ಲೈ ಮಾಡಿ. ಈಗ ಒಂದು ಟಿಪ್ಪು ಏನಂತ ಕೇಳಬೇಕಾದ್ರೆ, ಪ್ಯಾಸೇಜ್ ಕಾಂಪ್ರಿಹೆನ್ಷನ್ಗೆ ಬರೀ ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ಯಾಸೇಜಿಂದ ಆನ್ಸರ್ ಹಂಗೆ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂಚೂರು ನಿಮ್ಮ ಓನ್ ವರ್ಡ್ಸಲ್ಲಿ ಕೂಡ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರೋ ಅದನ್ನು ನಿಮ್ಮ ಓನ್ ವರ್ಡ್ಸಲ್ಲಿ ಸ್ವಲ್ಪ ಎಲಾಬ್ರೇಟ್ ಮಾಡಿ ನೀವು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಹಾಗಾಗಿ ಇದಕ್ಕೆ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ಗೆ 4 ಮಾರ್ಕ್ಸು. ಸೊ 4 ಮಾರ್ಕ್ಸ್ ಇಲ್ಲಿ ಸಿಗಿದೆ ಅವ್ರಿಗೆ. ಸೊ ಆ ರೀತಿ ಕೂಡ ನೀವು ಕೂಡ ಫಾಲೋ ಮಾಡಿ. ಓಕೆ, ಹಂಗೆ ಮುಂದೆ ಹೋಗ್ತಾ ಇರೋಣ ಸ್ಟೂಡೆಂಟ್ಸ್. ಓಕೆ, ಹಿಯರ್ ಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ 4 ಮಾರ್ಕ್ಸ್ ಲಾಂಗ್ ಆನ್ಸರ್ಸ್. ಓಕೆ, 4 ಮಾರ್ಕ್ ಲಾಂಗ್ ಆನ್ಸರ್ಸ್. ಸೊ ಲಾಂಗ್ ಆನ್ಸರ್ಸ್ ಅಂದ ತಕ್ಷಣ ನಮಗೆ ಗೊತ್ತಿದೆ. ಸೊ ಬರೀ 3 ಇಂಪಾರ್ಟೆಂಟ್ ಪೋಮ್ಸ್ನ ಓದಬೇಕು 4 ಮಾರ್ಕ್ಸ್ ಲಾಂಗ್ ಆನ್ಸರ್ಸ್ಗೆ. ಒಂದು ಗ್ರಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಇನ್ನೊಂದು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, ಇನ್ನೊಂದು ದ ಸಾಂಗ್ ಆಫ್ ಇಂಡಿಯಾ. ಇಲ್ಲಿ ಈ ಸ್ಟೂಡೆಂಟ್ ಬಂದು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಇಂದ ಬರೆದಿದ್ದಾರೆ. ಸೊ ನೋಡಬೇಕಾದ್ರೆ ನೀವು ಅಟ್ಲೀಸ್ಟ್ 8 to 10 ಸೆಂಟೆನ್ಸಸ್ ಯೂಸ್ ಮಾಡಿ ಬರೆದಿದ್ದಾರೆ ಸ್ಟೂಡೆಂಟ್ಸ್. ಸೊ ಸೇಮು 4 ಮಾರ್ಕ್ ಲಾಂಗ್ ಆನ್ಸರ್ಸ್ ಬಂದ ತಕ್ಷಣ ಏನು ಮಾಡಿ, ಬರೀ ಸಮ್ಮರಿನ ಬರೀರಿ ಸಾಕು. ಸೊ ಯಾವ ರೀತಿ ಶುರು ಮಾಡಬೇಕು, ದ ಪೋಮ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಇಸ್ ರಿಟನ್ ಬೈ ಜೇಮ್ಸ್ ಟಿ ಫೀಲ್ಡ್ಸ್. ನೋಡಿ ಈ ರೀತಿ ಪೋಮ್ ಹೆಸರು ಮತ್ತು ರೈಟರ್ ಹೆಸರು ಈ ರೀತಿ ಬರೆದುಬಿಟ್ಟು ಸ್ಟಾರ್ಟ್ ಮಾಡಿ. ಓಕೆ, ಸೊ ಆ ರೀತಿ ಬರೆದುಬಿಟ್ಟು ಅಗೈನ್ ಸೇಮ್ ರೂಲ್ಸೇ, ಪ್ರಾಪರ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್, ನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಸೊ ಸ್ಕ್ರಾಚ್ ಮಾಡಿ ಬರೆಯೋಕ್ಕೆ ಹೋಗಬೇಡಿ. ಈ ರೀತಿ ಕರೆಕ್ಟಾಗಿ ನೀಟಾಗಿ ಆನ್ಸರ್ನ ಪ್ರೆಸೆಂಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಖಂಡಿತ ಲಾಂಗ್ ಆನ್ಸರ್ಸ್ ಕೂಡ 4 ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಸೊ ಆ ರೀತಿ ನೀವು ಫಾಲೋ ಮಾಡಿ. ಓಕೆ, ಸೊ ಈಗ ವೆರಿ ವೆರಿ ಇಂಪಾರ್ಟೆಂಟ್ ಲೆಟರ್ ರೈಟಿಂಗ್. ಕೆಲವೊಂದು ಸ್ಟೂಡೆಂಟ್ಸ್ಗೆ ಫಾರ್ಮ್ಯಾಟು ಎಷ್ಟೊಂದು ಕನ್ಫ್ಯೂಸ್ ಮಾಡಿದೆ. ಸೊ ಇಲ್ಲಿ ಈ ಒಂದು ಸ್ಟೂಡೆಂಟು ಲೆಟರ್ ರೈಟಿಂಗ್ ನಮ್ಗೆ ಗೊತ್ತಿದೆ 2 ಟೈಪ್ಸ್ ಬರುತ್ತೆ. ಒಂದು ಪರ್ಸನಲ್ ಲೆಟರು, ಇನ್ನೊಂದು ಫಾರ್ಮಲ್ ಲೆಟರು. ಪರ್ಸನಲ್ ಲೆಟರ್ಗೆ ನಾವು ಇನ್ಫಾರ್ಮಲ್ ಲೆಟರ್ ಅಂತ ಕೂಡ ಅಂತೀವಿ. ಸೊ ಈ ಒಂದು ಫಾರ್ಮಲ್ ಲೆಟರ್ನ ಈ ಸ್ಟೂಡೆಂಟು ಹೆಂಗೆ ಬರ್ದಿದ್ದಾರೆ ಅಂತ ನೋಡಿ. ಫಸ್ಟು ಫ್ರಮ್ ಅಡ್ರೆಸ್ಸು, ಮತ್ತು ಡೇಟು, ಇಲ್ಲಿ ಡೇಟ್ ಇದೆ. ಓಕೆ, ಸೊ ಡೇಟ್ ಆದಮೇಲೆ ಟು ಅಡ್ರೆಸ್ಸು, ನೆಕ್ಸ್ಟು ಸಲ್ಯೂಟೇಷನ್ನು. ಓಕೆ, ಅದಾದಮೇಲೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ಆದಮೇಲೆ ಬಾಡಿ ಆಫ್ ದ ಲೆಟರ್ ಬರೆದಿದ್ದಾರೆ. ಕೊನೆಗೆ ಥ್ಯಾಂಕ್ ಯುನ ಬರ್ದು ಏನು ಮಾಡಿದ್ದಾರೆ, ಈ ಒಂದು ಲೆಟರ್ನ ಏನು ಮಾಡಿದ್ದಾರೆ. ಸೊ ಸ್ಟೂಡೆಂಟ್ಸ್ ನೀವು ನೋಡಬೇಕಾದ್ರೆ ಈ ಪೂರ್ತಿ ಲೆಟರ್ ರೈಟಿಂಗ್ ಬಂದು ಒಂದೇ ಪೇಜಲ್ಲಿ ಬರೆದಿದ್ದಾರೆ. ದಟ್ ಈಸ್ ದ ಬೆಸ್ಟ್ ಥಿಂಗ್ ಟು ಡೂ. ಈ ಒಂದು ಪೂರ್ತಿ ಲೆಟರ್ನ ಏನು ಮಾಡಿ ಒಂದೇ ಪೇಜಲ್ಲಿ ಬರೀರಿ. ಸೊ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಒಂದೇ ಪೇಜಲ್ಲಿ ಬರೆದ್ರೆ ನಿಮಗೆ ಈಸಿಯಾಗಿರುತ್ತೆ ಸ್ಟೂಡೆಂಟ್ಸ್. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಫಾಲೋ. ಓಕೆ, ಸೊ ಈ ಒಂದು ಸ್ಟೂಡೆಂಟು ಕರೆಕ್ಟಾಗಿ ಫಾರ್ಮ್ಯಾಟ್ ಕರೆಕ್ಟ್ ಇದೆ, ಮತ್ತು ಪ್ರೆಸೆಂಟೇಷನ್ ಕೂಡ ಕರೆಕ್ಟ್ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ, ಮತ್ತು ಜೊತೆಗೆ ಪ್ರಾಪರ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಇದೆ. ಸೊ
ಅವರು ಏನು ಮಾಡಿದ್ದಾರೆ ಅಂದರೆ ಪ್ರಾಪರ್ ಆಗಿ ಪ್ರೆಸೆಂಟ್ ಕೂಡ ಮಾಡಿದ್ದಾರೆ. ಈ ರೀತಿ ಮಾಡಿದ್ರೆ ಸ್ಟೂಡೆಂಟ್ಸ್ ನಿಮಗೂ ಲೆಟರ್ ರೈಟಿಂಗ್ಗೆ 5/5 ತುಂಬ ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ಅದನ್ನು ನೆನಪಲ್ಲಿಟ್ಟಿರಿ. ಓಕೆ ಸ್ಟೂಡೆಂಟ್ಸ್, ಸೊ ಈ ಒಂದು ವಿಡಿಯೋಲಿ ನಾವೇನು ಬೇಸಿಕ್ಲಿ ನೋಡಿದ್ವಿ ಅಂದರೆ, ಒಂದು ದೀಸ್ ಆರ್ ದ ಟಿಪ್ಸ್ ಯು ಹ್ಯಾವ್ ಟು ಫಾಲೋ. ಸೊ ಈ ಒಂದು ಟಿಪ್ಸ್ನ ನೀವು ಖಂಡಿತ ಫಾಲೋ ಮಾಡಿದ್ರೆ ನಿಮಗೂ ಔಟ್ ಸಿಗುತ್ತೆ. ಒಂದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ನೀವೇನು ಮಾಡಬೇಕು, ಅವಾಯ್ಡ್ ಮಾಡಬೇಕು. ನೆಕ್ಸ್ಟು, ಆನ್ಸರ್ ಪ್ರೆಸೆಂಟೇಷನ್. ಸೊ ಹೆಂಗೆ ಪ್ರೆಸೆಂಟ್ ಮಾಡಿದ್ದಾರೆ ಆನ್ಸರ್ನ, ಪರ್ಫೆಕ್ಟ್ ಪ್ರೆಸೆಂಟೇಷನ್ ಆಗಿತ್ತು. ಓಕೆ, ನೆಕ್ಸ್ಟು ಏನು ಮಾಡಬಾರ್ದು, ನೋ ಸ್ಟ್ರೈಕಿಂಗ್ ಔಟ್ ದ ಆನ್ಸರ್. ಸೊ ರೀರೈಟ್ ಮಾಡಬಾರ್ದು. ಸೊ ಒಂದು ಆನ್ಸರ್ನ ಬರೆದ್ಬಿಟ್ಟು ಅದನ್ನು ಸ್ಟ್ರೈಕ್ ಮಾಡಿ ಇನ್ನೊಂದು ಸತಿ ನಾವು ಬರೆಯೋಕ್ಕೆ ಹೋಗಬಾರ್ದು. ಸೊ ಈ ರೀತಿ ನಾವು ಬರೆದ್ರೆ, ಬರೀ ಈ ಸಿಂಪಲ್ 3 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಸ್ಟೂಡೆಂಟ್ಸ್ ಈಸಿಯಾಗಿ ನೀವು ಕೂಡ ಟಾಪರ್ ರೀತಿಯಲ್ಲಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಅಲ್ಲಿ ಹಾಕಿ, ಅದನ್ನು ನೋಡಿಬಿಟ್ಟು ಅದನ್ನು ನಾವು ಅಡ್ರೆಸ್ ಮಾಡ್ತೀವಿ. ಸೊ ಸಿ ಆಲ್ ನೆಕ್ಸ್ಟ್ ಟೈಮ್. ಬಾಯ್.